ಯಾವ ಒಂದು ಕೀ ಫ್ಯಾಕ್ಟರ್ ಇಲ್ಲಿಗ ಮರಾಠ ಅಸ್ಮಿತೆಗಳ ಮೇಲೆ ಇದೇ ಶಿವಸೇನೆಯವರು ಗೆದ್ದಿರೋದು ಸುಳ್ಳಲ್ಲ ಚಂದ್ರಶೇಖರ್, ಗೆದ್ದಿರೋದು ಸುಳ್ಳಲ್ಲ, ರೂಲ್ ಮಾಡಿಬಿಟ್ಟಿದ್ರೆ ಸರಿಸುಮಾರು 30 ವರ್ಷ 30 ವರ್ಷ 75,000 ಕೋಟಿ ಬಜೆಟ್ ಇವತ್ತಿಗೆ ನಾವು ಮಾತಾಡ್ತಾ ಇದ್ದೀವಿ. ಆಯಾ ಕಾಲಘಟ್ಟದ ಬಜೆಟ್ಗೆ ತಕ್ಕಂತೆ ರೂಲ್ ಮಾಡ್ಕೊಂಡಿದ್ದಾರೆ, ಅಧಿಕಾರದಲ್ಲಿ ದೊಡ್ಡ ಭಾಗವಾಗಿದ್ದಾರೆ, ನೀವು ಜೊತೆಲೇ ಇದ್ದಂಥವರು. ಇವತ್ತಿಗೆ ಏನು ಮ್ಯಾಜಿಕ್ ಮಾಡಿ ಈ ಥರ ಮಹಾರಾಷ್ಟ್ರವನ್ನು ಈ ಪಾಲಿಕೆಗಳ ಲೆಕ್ಕಾಚಾರದಲ್ಲಿ ತಾವು ತಗೋತಾ ಇದ್ದೀರಾ ಅಂತ? ನೋಡಿ, ಅದು ಪಾಲಿಕೆ ಆಗಲಿ, ರಾಜ್ಯ ಆಗಲಿ, ರಾಷ್ಟ್ರ ಆಗಲಿ, ನೀವು 2014ರ ಮುಂಚಿನ ಕಾಲಘಟ್ಟ ಮತ್ತು 2014ರ ನಂತರದ ಕಾಲಘಟ್ಟ ಇವೆರಡನ್ನ ನೀವು ಡಿವೈಡ್ ಮಾಡಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಅದಕ್ಕೆ ಮುಂಚೆ BJP ಬರ್ತಿತ್ತು, ಕಾಂಗ್ರೆಸ್ ಬರ್ತಿತ್ತು, ಇನ್ನೊಬ್ರು ಯಾರೋ ಬರ್ತಿದ್ರು, ಹೋಗ್ತಾ ಇದ್ರು, ಈ ರೀತಿ ನಡ್ಕೊಂಡು ಹೋಗೋದು. ಅದು 2014ರ ನಂತರ ಬದಲಾವಣೆ ಆಗಿದೆ ಅಂತ ಹೇಳಿದ್ರೆ ನೋಡಿ, 2005ರ ಚುನಾವಣೆ ನಂತರ ಅಸ್ಸಾಂ ಒಂದು ಬಿಟ್ಟರೆ ಬೇರೆ ಯಾವುದೇ ರಾಜ್ಯದಲ್ಲಿ ಯಾವುದೇ ಇದು ಚುನಾವಣೆಯಲ್ಲಿ ಕಾಂಗ್ರೆಸ್ಸು ಆಡಳಿತ ಮಾಡ್ತಿದ್ದು ಮತ್ತೆ ರಿಪೀಟ್ ಆಗಿಲ್ಲ. ಓಕೆ, ಒಂದೇ ಸರಿ 2011ರಲ್ಲಿ ಗೊಗೊಯ್ ಅವರು ಆಗಿದ್ದು ಬಿಟ್ಟರೆ ಅಸ್ಸಾಮಲ್ಲಿ ಯಾವುದೆಲ್ಲ ರಿಪೀಟ್ ಆಗಿಲ್ಲ. ಯಾವುದೆಲ್ಲ ರಾಜ್ಯದಲ್ಲಿ ಆಡಳಿತ ಇದ್ದಾರೆ ನೆಕ್ಸ್ಟ್ ಸೋಲ್ತಾರೆ. ಅದೇ ಬಿಜೆಪಿ ಇನ್ಕಂಬೆನ್ಸಿ ಡೆಫಿನೆಟ್ ಆಗಿ ಅದೇ ಬಿಜೆಪಿಗೆ ನೋಡಿ, ಮೋಸ್ಟ್ ಆಫ್ ದ ಕೇಸಸ್, ನಾನು ಎಲ್ಲ ಕ್ಷೇತ್ರ ಅಂತ ಹೇಳಲ್ಲ, ಮೋಸ್ಟ್ ಆಫ್ ದ ಕೇಸ್ ನೀವು ಗುಜರಾತ್ಗೆ ಹೋಗಿ, ಮಧ್ಯಪ್ರದೇಶಕ್ಕೆ ಹೋಗಿ, ಹರಿಯಾಣಕ್ಕೆ ಹೋಗಿ, ಅಸ್ಸಾಂಗೆ ಹೋಗಿ, ಒಂದು ಸರಿ ಇದು ಬಂದರೆ ರಾಜ್ಯ ಬಂದರೆ ಅಥವಾ ರಾಷ್ಟ್ರದಲ್ಲೇ ತಗೊಳ್ಳಿ ಮತ್ತೆ ರಿಪೀಟ್ ಆಗುತ್ತೆ, ಪ್ರೋ ಇನ್ಕಂಬೆನ್ಸಿ ಬರುತ್ತೆ. ಅದ್ರ ಅರ್ಥ ಆಗ್ಲೇ ನಾನು ಗ್ಯಾಪಲ್ಲಿ ಮಾತಾಡ್ತಾ ಒಂದು ಪದ ಯೂಸ್ ಮಾಡಿದ್ರು ಬಸವರಾಜ್ ಅವರು, ಆಸ್ಪಿರೇಷನಲ್ ಏನು ಇಂಡೆಕ್ಸ್ ಆಫ್ ದ ಪೀಪಲ್ ಹ್ಯಾಸ್ ಇನ್ಕ್ರೀಸ್ಡ್ ಅಂತೇಳಿ. ಜನ ಇವತ್ತು ವೋಟ್ ಆಗ್ತಕ್ಕಂಥದ್ದು ಯಾವುದೋ ಒಂದು ಏನು ಉದ್ರೇಕ ಮಾಡ್ತಕ್ಕಂಥ ಮಾತುಗಳಿಗಲ್ಲ. ಮರಾಠಿ 3 ವಿಚಾರಗಳು ಜನಗಳು ಇಷ್ಟಪಡ್ತಕ್ಕಂಥ, ಈವನ್ ಮೋದಿಯವರು ಕೂಡ ಅದೇ ಪಲ್ಸ್ ಇಟ್ಕೊಂಡಿದ್ದಾರೆ. ಮೊದಲನೇದು ನ್ಯಾಷನಾಲಿಟಿ, ಎರಡನೇದು ಡೆವಲಪ್ಮೆಂಟು. ಇವೆರಡು ತುಂಬ ಇಂಪಾರ್ಟೆಂಟ್ ಆದ ಫ್ಯಾಕ್ಟರ್ಗಳು. ನೀವು ನ್ಯಾಷನಾಲಿಟಿ ಬಿಟ್ಟು ಡೆವಲಪ್ಮೆಂಟ್ ಮಾತಾಡ್ಲಿಕ್ಕೂ ಆಗಲ್ಲ, ಡೆವಲಪ್ಮೆಂಟ್ ಬಿಟ್ಟು ನ್ಯಾಷನಾಲಿಟಿ ಬಿಟ್ಟು ಮಾತಾಡ್ಲಿಕ್ಕೂ ಆಗಲ್ಲ. ಹಿಂದುತ್ವ ಅಲ್ಲ, ನೀವು ನ್ಯಾಷನಾಲಿಟಿ ಮರಾಠಿ ಅಂತಾರೋ ಬಿಜೆಪಿ ಹಿಂದುತ್ವದ ಮೇಲೆ ಬಂದದ್ದಲ್ವಾ ಸರ್? ನ್ಯಾಷನಾಲಿಟಿ ಅಂದ್ರೆ ಹಿಂದುತ್ವನೇ ರೀ, ಹಿಂದುತ್ವ ಬಿಟ್ಟು ನ್ಯಾಷನಾಲಿಟಿನೇ ಇಲ್ಲ ಅಲ್ಲಿ. ಯಾವುದು ನಾವು ನ್ಯಾಷನಾಲಿಟಿ ಒಳಗಡೆಗೆ ನಮ್ಮ ಸಂಸ್ಕೃತಿ, ಹಿಂದೂಗಳು ಮಾತ್ರ ನಮ್ಮ ಸಂಸ್ಕೃತಿ ಸೇರುತ್ತೆ, ನಮ್ಮ ಸಂಸ್ಕೃತಿ ಸೇರುತ್ತೆ, ನಮ್ಮ ಪರಂಪರೆ ಸೇರುತ್ತೆ, ಎಲ್ಲವೂ ಸೇರುತ್ತೆ. ಇಲ್ಲಿ ಬಂದಿರತಕ್ಕಂಥದ್ದು ಹಿಂದೂ ಮತ್ತು ಇದು ಅಂತಲ್ಲ, ಇಲ್ಲಿನ ಪರಂಪರೆ, ಇಲ್ಲಿನ ಸನಾತನ ಸಂಸ್ಕೃತಿ ಇವನ್ನ ಉಳಿಸ್ಕೊಂಡು ಹೋಗ್ತಕ್ಕಂಥದ್ದು. ಅದ್ರ ಜೊತೆಗೆ ಅದೆಲ್ಲವೂ ಕೂಡ ನ್ಯಾಷನಾಲಿಟಿ ಒಳಗಡೆ ಇನ್ಕ್ಲೂಡ್ ಆಗುತ್ತೆ. ಅದ್ರ ಜೊತೆಗೆ ಡೆವಲಪ್ಮೆಂಟ್ ಇಲ್ಲದೆ ನೀವು ಏನೋ ಒಂದು ಮಾತಾಡಿ, ಏನೋ ಒಂದು ಡೈಲಾಗ್ ಹೊಡೆದ್ಬಿಟ್ಟು ಅಥವಾ ಯಾರಿಗೋ ಒಬ್ಬರಿಗೆ ತಲೆ ಮೇಲೆ ಹೊಡೆದ್ಬಿಟ್ಟು ಎಲೆಕ್ಷನ್ ಗೆಲ್ತೀವಿ ಅಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ಅಂತ ಹೇಳಿದ್ರೆ ಇವತ್ತು ಇಷ್ಟೊಂದು ಮುಂದುವರೆದಿರ್ತಕ್ಕಂಥ ಆಸ್ಪಿರೇಷನ್ ಯುಗದಲ್ಲಿ ಸಾಧ್ಯವೇ ಇಲ್ಲ. ನೀವು ಇವತ್ತಿನ ರಿಸಲ್ಟ್ ಏನು ಬಂದಿದೆ, ನೆನ್ನೆ ನೀವು ಎಕ್ಸಿಟ್ ಇದು ನೋಡ್ಬೇಕಿತ್ತು, ಆಗ್ತಿತ್ತಲ್ಲ, ನಾನು 50 ವರ್ಷದ ಒಳಗಡೆ ಇರ್ತಕ್ಕಂತಹ ಏನು ವಯೋಮಾನದವರು, 18 ವರ್ಷದಿಂದ ಹಿಡ್ಕೊಂಡು 50 ವರ್ಷದಲ್ಲಿ ವಯೋಮಾನದವರು, ಇರ್ರೆಸ್ಪೆಕ್ಟಿವ್ ಆಫ್ ಆಲ್ ಕ್ರೀಡ್, ಬಿಜೆಪಿಗೆ ಅತಿ ಹೆಚ್ಚು ಓಟ್ಗಳು ಬಂದಿರತಕ್ಕಂಥದ್ದು. ಬಿಜೆಪಿಗೆ ಪರ್ಸೆಂಟೇಜು, ಅದು ಮರಾಠ ಇರಲಿ, ನಾನು ಮರಾಠ ಇರಲಿ, ಅಥವಾ ಗುಜರಾತ್ ಇರಲಿ, ಈ ಎಲೆಕ್ಷನ್ಗಳು ನಾನು ಹೇಳ್ತಾ ಇರ್ತಕ್ಕಂಥದ್ದು. ಅದ್ರ ಅರ್ಥ ಏನು? ಫಸ್ಟ್ ಟೈಮ್ ವೋಟರ್ಸ್ ಆಗಲಿ, 25 ವರ್ಷದವನಾಗಲಿ, 35, 40 ವರ್ಷದವನಿಗೆ ಅವನಿಗೆ ಒಂದು ಫಸ್ಟ್ ಆಫ್ ಆಲ್ ದೇಶದ ಬಗ್ಗೆ ಜ್ಞಾನ, ಜಗತ್ತಿನ ಬಗ್ಗೆ ಜ್ಞಾನ ಎಲ್ಲವೂ ಇರಬೇಕಾದ್ರೆ ಅವ್ರು ಯಾವುದೋ ಒಂದು ಪ್ರವೋಕೇಶನ್ಗೆ ಒಳಗಾಗಿ ವೋಟ್ ಮಾಡ್ತಕ್ಕಂಥ ಪರ್ಸೆಂಟೇಜ್ ತುಂಬಾ ಕಡಿಮೆ ಆಗ್ತಾ ಬರ್ತಾ ಇದೆ. ಅದು 100% ಜೀರೋನೇ ಆಗ್ಬಿಡ್ಬೇಕದು. ಸೊ ದ ಥಿಂಗ್ ಹ್ಯಾಸ್ ಟು ಬಿ ಓನ್ಲಿ ಅ ನ್ಯಾಷನಾಲಿಟಿ ಅಂಡ್ ಡೆವಲಪ್ಮೆಂಟ್. ನೀವು ಬರೀ ಡೆವಲಪ್ಮೆಂಟ್ ಮಾಡ್ತೀವಿ, ನ್ಯಾಷನಾಲಿಟಿ ಬಿಡ್ತೀರಾ, ಸಾಧ್ಯವೇ ದೇಶ ಬದುಕಿರುತ್ತಾನೆ, ಡೆವಲಪ್ಮೆಂಟ್ ಬೇಕಾಗೋದು. ಹಾಗಾಗಿ ಇವೆರಡು ಫ್ಯಾಕ್ಟರ್ಗಳನ್ನ ಇಟ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. 2014ರಿಂದ ಮಹಾರಾಷ್ಟ್ರದ ಚಿತ್ರಣವನ್ನೇ ನೋಡ್ಕೊಂಬನ್ನಿ. ಏನು 2014ರ ಚುನಾವಣೆ ಫಡ್ನವೀಸ್ ಅಸಲೇನಾಗಲಿಲ್ಲ, ಎಲೆಕ್ಷನ್ ಮುಗಿದ ಮೇಲೆ ಫಡ್ನವೀಸ್ ಅವರು ಬಂದಿದ್ದು. 2004 ಆದ್ಮೇಲೆ ಅವ್ರು ಯಾವ್ಯಾವ ರೀತಿಯ ಡೆವಲಪ್ಮೆಂಟ್ ಮಾಡೋದ್ರನ್ನ ತಗೊಂಬಂದ್ರು. ಅದಾದ್ಮೇಲೆ ಅನ್ಫಾರ್ಚುನೇಟ್ಲಿ ವಿ ಲಾಸ್ಟ್ 2019 ನಾವು ಗೆದ್ದಿದ್ವಿ, ಬೆನ್ನಿಗೆ ಚೂರಿ ಹಾಕಲಾಯ್ತು, ಅದು ಬೇರೆ ಪ್ರಶ್ನೆ. ಆದ್ರೆ ಇವತ್ತು ಇಡೀ ಆಲ್ರೌಂಡ್ ಡೆವಲಪ್ಮೆಂಟ್ ಬೆನ್ನಿಗೆ ಚೂರಿ ಅಲ್ಲ, ನೀವು ಗೆದ್ದು ಬಿಟ್ರೆ ಮಾತ್ರ, ನೀವು ಸೋತ್ ಬಿಟ್ರೆ ಮಾತ್ರ ಬೆನ್ನಿಗೆ ಚೂರಿ ಅಂತ ಹೇಳ್ಬಿಟ್ಟು ಚಂದ್ರಶೇಖರ್. ನೀವು ಗೆದ್ದಾಗ ಮಾತ್ರ ಕರೆಕ್ಟ್ ಆಗಿರ್ತದೆ, ಬೇರೆಯವ್ರು ಗೆದ್ದು ಬಿಟ್ರೆ ಬೆನ್ನಿಗೆ ಚೂರಿ ಗೆದ್ದಿದ್ದು ಎನ್ಸಿಪಿ, 54 ಗೆದ್ದಿದ್ದು ಕಾಂಗ್ರೆಸ್. ಅದು ಮ್ಯಾಂಡೇಟ್ ಜನಕ್ಕೆ 288 54 ಕೊಟ್ಟರೆ ಮ್ಯಾಂಡೇಟ್ ಅಲ್ಲ. ನಮಗೆ 102 ಸೀಟ್ ತಗೊಂಡ್ರೆ ನಮಗೆ ಮ್ಯಾಂಡೇಟ್ ಇತ್ತು, ಶಿವಸೇನಾ ನಮ್ಮ ಜೊತೆ ಇದ್ದಕ್ಕೆ ಮ್ಯಾಂಡೇಟ್ ಇತ್ತು. ಸೊ ಬಿಡಿ, ಅದು ಪ್ರಶ್ನೆ ಅಲ್ಲ. ಆದ್ರೆ ಜೈಲಿಗೆ ಹೋದ್ರಲ್ಲ, ಆಮೇಲೆ ಕಳಿಸಿದ್ರಲ್ಲ, ಜೈಲಿಗೂ ಕಳಿಸಿದ್ರಲ್ಲ, ನಿಮ್ಮ ಮೇಲೆ ಯಾರನ್ನ ಬಿಟ್ಟಿಲ್ವಲ್ಲ ಅಲ್ಲಿ. ಸರ್, ಜೈಲಿಗೆ ಕಳ್ಸೋದಲ್ಲ, ಮಾಡ್ರ ಪಾಪಿಗೆ ಕಳ್ಕೊಂಡೇ ಹೋಗ್ಬೇಕು ಅವರೆಲ್ಲರೂ. ರಘು, ಈಗ ಇಶ್ಯೂ ಸಪೋಸ್ ಈಗ ಬಿಜೆಪಿ ಅವ್ರ ರಾಷ್ಟ್ರೀಯತೆಯನ್ನು ಕಾಯಿನ್ ಮಾಡಬಹುದು, ಕೆಲವು ಏರಿಯಾಗಳಲ್ಲಿ ಹೋಗೋ, ಕೆಲವು ಕಡೆಗಳಲ್ಲಿ ಹೋಗೋ, ಹಿಂದುತ್ವ ಅಂತಾನು ಅವ್ರು ಕಾಯಿನ್ ಮಾಡಬಹುದು. ಸೇಮ್ ಶಿವಸೇನೆ ಮರಾಠ ಅಂತಾನು ಹೇಳಬಹುದು, ಶಿವಾಜಿ ಮಹಾರಾಜ್ ಅಂತ ಹೇಳಬಹುದು. ಬೆಳಗಾವಿಗೆ ಬಂದು ಪುಂಡ ಪೋಖ್ರಿಗಳು ಇಲ್ಲಿ ಬಂದು ಗಲಾಟೆನೂ ಮಾಡಬಹುದು, ನಮ್ಮದೇ ಬೆಳಗಾವಿ ಅಂತಲೂ ಅವ್ರು ಕರೆಯಬಹುದು. ಇವುಗಳ ಕಾಲ ಮುಗಿದಿದೆಯಾ? ಇವುಗಳ ಕಾಲ ಮುಗಿದು ನಮ್ಗೆ ಇನ್ನೇನೋ ಬೇಕು ಅನ್ನೋ ಕಾಲಘಟ್ಟದಲ್ಲಿ ಇದ್ದಾರಾ, ಅಥವಾ ಇದೊಂದೇ ಸಾಲಲ್ಲ ಅನ್ನೋ ಮೆಸೇಜ್ ಇದೆಯಾ ಇದರಲ್ಲಿ? ಸರಿ, ಅಸ್ಮಿತೆಗಳು ಇಟ್ಕೊಂಬಿಡಿ, ಮರಾಠ ಅಂತ ಅಲ್ಲಿ ಮಾತಾಡ್ಕೊಳ್ಳಿ. ಅಲ್ಲ ರೀ, ನೀವು ದೇಶದ ರಾಜಧಾನಿಲೂ ಇಲ್ಲ, ವಾಣಿಜ್ಯ ರಾಜಧಾನಿಲೂ ನಿಮ್ದು ಈ ಕತೆ ಆಗ್ತಾ ಇದೆ. ಈ ಕಡೆ ಕೋಲ್ಕತ್ತಾ ಕಡೆ ಬಂದರೆ ಆ ಕಡೆಗೂ ನೀವಿಲ್ಲ. ಮತ್ತು ಎಲ್ಲಿ
ಎಷ್ಟು ಕಾರಣಗಳು ಹಿಂಗೆ ಹೇಳ್ಕೊಂಡು ಹೋಗ್ತಿರ್ತೀರಿ ನೀವು ಅಂತ ರಘು. ಆ, ನೋಡಿ ಆ, ನೋಡಿ ರಮಾಕಾಂತ್, ಈಗ ನೀವು ಮುಂಬೈ ಮಹಾನಗರ ಪಾಲಿಕೆಯ ಚುನಾವಣೆ ವಿಚಾರವನ್ನು ತೆಗೆದುಕೊಳ್ಳೋದಾದ್ರೆ 2002ರಿಂದ 2019ರವರೆಗೆ 2019ರವರೆಗೆ ನಡೆದಿರ್ತಕ್ಕಂಥ ಬಹುತೇಕ ಚುನಾವಣೆಯಲ್ಲಿ ಶಿವಸೇನಾ ಆಲ್ವೇಸ್ ಲೀಡಿಂಗ್. ಏನು ಒಂದು ಕಾಲದಲ್ಲಿ 97 ಸ್ಥಾನಗಳನ್ನ ಗೆದ್ದಿದ್ದಂತ ಶಿವಸೇನೆ ಇವತ್ತು ಕೇವಲ ಅಂದ್ರೆ ಇವತ್ತು ಇವತ್ತೇನು ಶಿವಸೇನೆ ಬಣ ಇದೆ, ಆ ಶಿವಸೇನೆ ಬಣ ಡಿವೈಡ್ ಆದ ನಂತರ ಇವತ್ತು 65 ಸ್ಥಾನಗಳಿಗೆ ಬರ್ತಿದೆ ಅಂತ ಹೇಳಿದ್ರೆ, ಸೊ ಅದರ ಕಾರಣ ಏನು ಅಂತ ಹೇಳಿದ್ರೆ ಬಿಜೆಪಿ ಅವರು ಯಾರು ತಮ್ಮ ಪಕ್ಷವನ್ನ ಇಲ್ಲಿ ನಿಮಗೊಂದು ಸಮಾಧಾನ ಏನು ಗೊತ್ತಾ ರಘು, ಇಲ್ಲಿ ನಿಮಗೊಂದು ಸಮಾಧಾನ ಏನು ಗೊತ್ತಾ, ಶಿವಸೇನೆ ಏಕನಾಥ್ ಶಿಂದೆ ಬಣಕ್ಕಿಂತ ಜಾಸ್ತಿ ಸೀಟ್ ತಗೊಳ್ತಾ ಇದ್ದಾರೆ ಇದರಲ್ಲಿ ಅಂತ. ಏಕನಾಥ್ ಶಿಂದೆಗಿಂತ ಬೆಟರ್ ಪರ್ಫಾರ್ಮೆನ್ಸ್ ಅದನ್ನೇ ಹೇಳಕೊಟ್ಟಿದ್ದೇನೆ. ನೋಡಿ, ಮಹಾರಾಷ್ಟ್ರದ ಠಾಣೆ ಒಂದು ಬಿಟ್ರೆ ಮಹಾರಾಷ್ಟ್ರ ಕ್ಯಾಪಿಟಲ್ ಮುಂಬೈ ಸಿಟಿ ಯಾವಾಗ್ಲೂ ಕಾಂಗ್ರೆಸ್ ಮತ್ತೆ ಏನು ನಮ್ಮ ಉದ್ಧವ್ ಠಾಕ್ರೆ ಅವರ ಬಣದ ಯಾವಾಗ್ಲೂ ಸ್ಟ್ರಾಂಗ್ ಇರ್ತಕ್ಕಂಥದ್ದು. ಬಟ್ ಏನಾಗಿದೆ, ರಾಜಕೀಯ ಸನ್ನಿವೇಶಗಳಿಂದ ಕಳೆದ 3-4 ವರ್ಷದಲ್ಲಿ ನಡೆದಂತಹ ಬೆಳವಣಿಗೆಗಳಿಂದ ಬಿಜೆಪಿ ನಾಯಕರುಗಳು ಯಾವಾಗ ಪೋಚ್ ಮಾಡಿ ಅವರನ್ನ ಇಡಿ ಐಟಿ ಇಕ್ಲಕ್ಕೆ ಸಿಗಿಸ್ಕೊಂಡು ಅವರನ್ನ ತೆಗೆದುಕೊಂಡ ನಂತರ ಆಬ್ವಿಯಸ್ಲಿ ಸ್ಕೇರ್ಸಿಟಿ ಆಫ್ ದ ಲೀಡರ್ಸ್ ಹ್ಯಾವ್ ಕಮ್. ಸೊ ಆದ್ರೆ ಅದನ್ನ ನಾವು ನಾವು ಅದನ್ನ ಹೊಸ ನಾಯಕರುಗಳನ್ನ ಸೃಷ್ಟಿ ಮಾಡ್ತಾ ಇದೀವಿ, ಕ್ರಿಯೇಟ್ ಮಾಡ್ತಾ ಇದೀವಿ. ಅದ್ರ ಒಂದು ವಿಚಾರವನ್ನ ರಾಜ್ಯ ಜನತೆ ಮತ್ತೆ ದೇಶ ಜನತೆ ಅರ್ಥ ಮಾಡ್ಕೊಳ್ಳಿದ್ದಾರೆ ಏನು ಅಂತ ಹೇಳಿದ್ರೆ, ಯಾಕೆ ಉದ್ಧವ್ ಠಾಕ್ರೆ ಅವರು ಕಾಂಗ್ರೆಸ್ ಜೊತೆ ಬಂದ್ರು ಅಂತ ಹೇಳಿದ್ರೆ, 2000 ಹಲವಾರು ವರ್ಷಗಳಿಂದ ಬಿಜೆಪಿ ಜೊತೆ ಇದ್ದಂತ ಉದ್ಧವ್ ಠಾಕ್ರೆ ಅವರು ಆಲ್ ಆಫ್ ಸಡನ್ ಕಾಂಗ್ರೆಸ್ ಜೊತೆ ಯಾಕೆ ಬರ್ತಾರೆ ಅಂತಂದ್ರೆ, ಪ್ರತಿ ಬಾರಿಯೂ ಚುನಾವಣೆಯಲ್ಲಿ ಬಿಜೆಪಿ ಎಲ್ಲಿವರೆಗೂ ಅಧಿಕಾರದಲ್ಲಿ ಇರ್ತದೋ ಅವರ ಜೊತೆ ಕೊಯಲೇಷನ್ ಅಲ್ಲಿ ಇರ್ತದೋ ಆಲ್ಮೋಸ್ಟ್ ಅವರು ಮುಳುಗುವ ಹಂತಕ್ಕೆ ಬರ್ತಿದ್ದಂತ ಸಂದರ್ಭದಲ್ಲಿ ಅವರು ಅವರ ಅಲಯನ್ಸ್ ಅನ್ನ ಚೇಂಜ್ ಮಾಡ್ತಾರೆ. ಇದೇ ರೀತಿ ಬಿಜೆಪಿ ತಮ್ಮ ಮಿತ್ರ ಪಕ್ಷಗಳನ್ನ ಎಲ್ಲಾ ತುಳಿದು ತಾನೇ ಇಂಡಿಪೆಂಡೆಂಟ್ ಆಗಿ ಸರ್ಕಾರ ನಡೆಸುವಂತ ಪರಿಸ್ಥಿತಿಗೆ ಹೋಗ್ತಾರೆ ಅಂತ ಅಂದ್ರೆ ಇಡಿಐಟಿಗಳನ್ನು ಉಪಯೋಗಿಸ್ಕೊಂಡು ಆ ಎಲ್ಲಾ ವಿರೋಧ ಪಕ್ಷಗಳಂದ್ರೆ ಅಲಯನ್ಸ್ ಪಕ್ಷಗಳು ಬಿಜೆಪಿಯನ್ನ ಬಿಟ್ಟು ಹೊರಗಡೆ ಬಂದಿದ್ದಾವೆ, ಇನ್ಕ್ಲೂಡಿಂಗ್ ಬಿಹಾರದಲ್ಲಿ, ಮಹಾರಾಷ್ಟ್ರದಲ್ಲಿ ಹಲವಾರು ಸರಿಸುಮಾರು 8ರಿಂದ 10 ರಾಜ್ಯಗಳಲ್ಲಿ ಈ ರೀತಿ ನಡೆದಿರ್ತಕ್ಕಂಥ ಘಟನೆಗಳು ಬಂದಿದ್ದೇನ್ರಿ? ಅದೇ ಹೇಳ್ರಿ ರಘು, ಸರಿಯಪ್ಪ ಆಯ್ತು. ಈಗ ಅವ್ರ ಸಂಘದಿಂದ ಆಚೆ ಬಂದ್ಬಿಟ್ರಿ, ಇವರು ಅವ್ರ ಗುಂಪಿಂದ ಆಚೆ ಬಂದ್ಬಿಟ್ರು ಅಂತ ಹೇಳ್ತಾ ಇದ್ದೀರಿ. ನಿಮಗ್ ಬಂದಿದ್ದೇನು ಎಲ್ಲ ಅದೇನೋ ಒಂದ್ ಕಡೆ ಒಂದ್ ಗಾದೆ ಹೇಳ್ತಾರೆ, ಏನೇ ಸುಬ್ಬಿ ತಾರಾಟ ಅಂದರೆ ಶಾನ್ ಬೋಗ್ರ ಮನೇಲಿ ದೇವ್ರೂಟ ಅಂತ. ಶಾನ್ ಬೋಗ್ರ ಮನೇಲಿ ದೇವ್ರೂಟ ಆದರೆ ಸುಬ್ಬಿಗೆ ಏನಾಯ್ತು ನಮಗೆ ಗೊತ್ತಿಲ್ಲ. ನಿಮಗೆ ಬಂದಿದ್ದ ಲಾಭ ಹೇಳ್ರಿ ಇದರಲ್ಲಿ. ಅವರಿಂದ ಆಚೆ ಬಂದ್ಬಿಟ್ರು, ಒಡಕಾಗೋಯ್ತು. ನೀವೇನು ಎನ್ಗೇಜ್ ಮಾಡ್ಕೊಂಡ್ರಿ ಅದನ್ನ? ತೀರ್ಮಾನವನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಳ್ತೇವೆ ರಮಾಕಾಂತ್. ಜನತೆ ಕೊಡುವ ತೀರ್ಮಾನವನ್ನು ಅಕ್ಸೆಪ್ಟ್ ಮಾಡ್ಕೊಳ್ತೇವೆ. ಜನತೆ ನಮಗೆ 43 ಸ್ಥಾನಗಳನ್ನ ಕೊಟ್ಟಿದ್ದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೇವೆ. ಈ ವರ್ಷ 100 ಸ್ಥಾನಗಳನ್ನ ಪಾರ್ಲಿಮೆಂಟ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅರ್ಥ ಮಾಡ್ಕೊಂಡಿದ್ದೇವೆ. ಒಂದು ಕಾಲದಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ತಿರುಗು ನೋಡ್ತಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಇವತ್ತು ರಾಹುಲ್ ಗಾಂಧಿ ಇಲ್ಲದೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳಾಗ್ತಾ ಇರ್ತಕ್ಕಂಥ ಪರಿಸ್ಥಿತಿಗೆ ಬಂದಿದೆ. ಈ ದೇಶದ ಜನತೆ ತೀರ್ಮಾನ ಮಾಡಿದ್ರೆ ಏನ್ ಬೇಕಾದ್ರೂ ಆಗ್ತದೆ, ಅದೇ ಸಾಕ್ಷಿ. ಕೇವಲ ಇಲ್ಲಿ ಬಿಜೆಪಿ ಅವರು ಕಾಂಗ್ರೆಸ್ ಮುಕ್ತ ಭಾರತ ಈ ತರ ಸಮಾಧಾನ ಮಾಡ್ಕೊಳ್ಳೋದ ನೀವು? ಸಮಾಧಾನಕರ ಬಹುಮಾನ ಕೊಟ್ಕೊಳ್ಳೋದ ನೀವು? ಈ ತರ ದೇಶದ ಜನತೆ ಅಧಿಕಾರವನ್ನು ಕೊಟ್ಟಿದ್ದಾರೆ.